ಒಮ್ಮೆ ಈ ಹುಡುಗನ ಲೈಫ್ ಸ್ಟೋರಿಯನ್ನು ನೋಡಿ ಈತನ ಈ ಸಾಧನೆಯ ಮೇಲೆ ಒಂದು ಮೂವಿಯನ್ನು ಸಹ ತೆಗೆಯಲಾಗಿದೆ. ಈತ ಆಫ್ರಿಕಾದ ಮಾಲ್ವಾಯಿ ಎಂಬ ಊರಿನಲ್ಲಿ ಜನಿಸುತ್ತಾನೆ. ಈತನ ಹೆಸರು ವಿಲಿಯಂ ಚಿಕ್ಕವನಿದ್ದಾಗಲಿಂದಲೂ ತುಂಬ ಟ್ಯಾಲೆಂಟೆಡ್. ಈತನು ಅಕ್ಕಪಕ್ಕದ ಮನೆಯವರ ರೇಡಿಯೋಗಳನ್ನು ಹಾಗೂ ಎಲೆಕ್ಟ್ರಿಕ್ ಐಟಮ್ಗಳನ್ನು ರೆಡಿ ಮಾಡಿಕೊಡುತ್ತಿದ್ದ. ಫ್ರೀ ಟೈಮ್ನಲ್ಲಿ ಅಲ್ಲಿನ ಜನರು ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಬಿಸಾಕಿದ್ದ ಜಾಗದಲ್ಲಿ ತನಗೆ ಉಪಯೋಗವಾಗುವ ವಸ್ತುಗಳನ್ನು ಹುಡುಕುತ್ತಿದ್ದ. ವಿಲಿಯಂನ ಫ್ಯಾಮಿಲಿ ತುಂಬ ಬಡತನದಿಂದ ಬದುಕುತ್ತಿದ್ದರು. ಇವರ ಈ ಬಡತನದಿಂದ ವಿಲಿಯಂಗೆ ಸರಿಯಾಗಿ ಸ್ಕೂಲ್ ಫೀಸ್ ಕಟ್ಟಲು ಕೂಡ ಆಗುತ್ತಿರಲಿಲ್ಲ. ಒಂದು ದಿನ ವಿಲಿಯಂ ಹಾಗೂ ಆತನ ಸ್ನೇಹಿತ ಮನೆಗೆ ಬರಬೇಕಾದರೆ ಆತನ ಅಕ್ಕ ಇವರದೇ ಸ್ಕೂಲ್ ಟೀಚರ್ ಆದ ಮೈಕ್ನ ಜೊತೆ ರಿಲೇಷನ್ಶಿಪ್ನಲ್ಲಿರೋದನ್ನು ನೋಡ್ತಾನೆ. ಬೆಳಗ್ಗೆ ಈ ಸೈನ್ಸ್ ಟೀಚರ್ಗೆ ಬುದ್ಧಿ ಕಲಿಸಬೇಕೆಂದು ಅವನ ಸೈಕಲನ್ನು ಹಾಳು ಮಾಡಲು ಹೋದಾಗ ಮೊದಲ ಸಲ ಅವನು ಬ್ಯಾಟರಿ ಇಲ್ಲದ ಬಲ್ಬ್ ಆನ್ ಆಗೋದನ್ನು ನೋಡ್ತಾನೆ. ಆತ ಇದರ ಬಗ್ಗೆ ಅವರ ಹತ್ತಿರ ಹೋಗಿ ಕೇಳಿದಾಗ ಅದು ಡೈನಮೋ ಎಂದು ಹೇಳುತ್ತಾರೆ. ನೀನು ಇದರ ಬಗ್ಗೆ ಹೆಚ್ಚಾಗಿ ತಿಳಿಯಬೇಕಾದರೆ ಲೈಬ್ರರಿಗೆ ಹೋಗು ಎನ್ನುತ್ತಾರೆ. ಆದರೆ ಆತನ ಬಳಿ ಲೈಬ್ರರಿ ಕಾರ್ಡ್ ಸಹ ಇರುವುದಿಲ್ಲ. ವಿಲಿಯಂ ಆ ಸೈನ್ಸ್ ಟೀಚರ್ಗೆ ತನ್ನ ಅಕ್ಕನ ಪ್ರೀತಿ ಮಾಡುತ್ತಿರುವ ಬಗ್ಗೆ ಹೇಳಿ ಬ್ಲ್ಯಾಕ್ ಪೇನ್ ಮಾಡಿ ಲೈಬ್ರರಿಯ ಪರ್ಮಿಷನನ್ನು ತೆಗೆದುಕೊಳ್ತಾನೆ. ಅಲ್ಲಿ ಡೈನಮೋ ಬಗ್ಗೆ ಬುಕ್ ಹುಡುಕುತ್ತಿರುವಾಗ ಈತನಿಗೆ ಒಂದು ಬುಕ್ ಸಿಗುತ್ತೆ. ಈ ಬುಕ್ ಈತನ ಜೀವನ ಹೇಗೆ ಬದಲಾಯಿಸಿತು ಎಂದು ಮುಂದೆ ತಿಳಿಯೋಣ. ವಿಲಿಯಂ ಅವರ ಊರು ತುಂಬ ಬರಗಾಲಕ್ಕೆ ತುತ್ತಾಗುತ್ತದೆ. ಆದ್ದರಿಂದ ವಿಲಿಯಂನ ತಂದೆ ತನ್ನ ಮನೆಗಳ ಶೀಟ್ಗಳನ್ನು ಮಾರಲು ಮುಂದಾಗುತ್ತಾರೆ. ಇತ್ತ ವಿಲಿಯಂನ ಸ್ಕೂಲ್ ಫೀಸ್ ಕಟ್ಟದಿರುವುದರಿಂದ ಸ್ಕೂಲ್ನಿಂದ ಆಚೆ ಹಾಕಿರುತ್ತಾರೆ. ಆ ಸಮಯಕ್ಕೆ ಗೌರ್ಮೆಂಟಿಂದ ಕಡಿಮೆ ಬೆಲೆಗೆ ಧಾನ್ಯಗಳನ್ನು ಕೊಡುತ್ತಾರೆ ಎಂದು ತಿಳಿದ ವಿಲಿಯಂ ಅದನ್ನು ತರಲು ಹೋದಾಗ ಕೆಲವು ಕಳ್ಳರು ವಿಲಿಯಂನ ಮನೆಯಲ್ಲಿದ್ದ ಎಲ್ಲ ಧಾನ್ಯಗಳನ್ನು ಲೂಟಿ ಮಾಡುತ್ತಾರೆ. ಇದರಿಂದ ವಿಲಿಯಂನ ಫ್ಯಾಮಿಲಿಗೆ ಕೇವಲ ದಿನಕ್ಕೆ ಒಂದು ಹೊತ್ತು ತಿನ್ನುವಷ್ಟು ಆಹಾರ ಮಾತ್ರ ಉಳಿದಿರುತ್ತದೆ. ವಿಲಿಯಂ ತನ್ನ ಅಕ್ಕನ ಬಳಿ ಹೋಗಿ ನೀನು ಹೋಗಿ ಮೈಕ್ನ ಬಳಿ ಮಾತಾಡಿ ನನಗೆ ಅವನ ಬಳಿ ಇರುವ ಡೈನಮೋವನ್ನು ಕೊಡಿಸು ಎಂದು ಕೇಳುತ್ತಾನೆ. ನಾನು ಅದರಿಂದ ಮಳೆಯೇ ಇಲ್ಲದೆ ವ್ಯವಸಾಯ ಮಾಡುವುದನ್ನು ತೋರಿಸುವೆ ಎಂದು ಕೇಳುತ್ತಾನೆ. ಇದರಿಂದ ಗಾಬರಿಯಾದ ವಿಲಿಯಂನ ಅಕ್ಕ ಮಾರನೇ ದಿನ ವಿಲಿಯಂಗೆ ಡೈನಮೋವನ್ನು ಕೊಟ್ಟು ಮೈಕ್ನ ಜೊತೆ ಹೊರಟು ಹೋಗಿರ್ತಾಳೆ. ಇದರ ಬಗ್ಗೆ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಬಳಿ ವಿಚಾರಿಸಿದಾಗ ಯಾವುದೇ ಸರಿಯಾದ ಉತ್ತರ ಸಿಗುವುದಿಲ್ಲ. ಅದರ ಬದಲಾಗಿ ಪ್ರಿನ್ಸಿಪಲ್ ನಮ್ಮಿಂದ ಏನಾಗಬೇಕೆಂದು ಕೇಳಿದಾಗ ವಿಲಿಯಂ ನಾನು ಈ ಲೈಬ್ರರಿಯನ್ನು ಉಪಯೋಗಿಸಬೇಕೆಂದು ಕೇಳುತ್ತಾನೆ. ಅದಕ್ಕೆ ಪರ್ಮಿಷನ್ ಸಿಕ್ಕ ಕೂಡಲೇ ವಿಲಿಯಂ ವಿಂಡ್ ಟರ್ಬೈನ್ನ ಸಂಬಂಧಪಟ್ಟ ಎಲ್ಲ ಬುಕ್ಗಳನ್ನು ತೆಗೆದುಕೊಂಡು ತನ್ನ ಸ್ನೇಹಿತರ ಜೊತೆ ಸೇರಿ ಒಂದು ಸಣ್ಣ ವಿಂಡ್ ಟರ್ಬೈನ್ ಮಾಡೆಲನ್ನು ತಯಾರಿಸುತ್ತಾನೆ. ಇದರಿಂದ ಯಾವುದೇ ಕರೆಂಟ್ ಇಲ್ಲದೆ ರೇಡಿಯೋವನ್ನು ಸಹ ಆನ್ ಮಾಡಿ ತೋರಿಸುತ್ತಾರೆ. ಇದರಿಂದ ಖುಷಿಯಾದ ಎಲ್ಲರೂ ದೊಡ್ಡ ಟರ್ಬೈನ್ ಮಾಡಲು ಶುರು ಮಾಡುತ್ತಾರೆ. ಆದರೆ ಇದನ್ನು ಅವರ ತಂದೆಯ ಬಳಿ ಹೋಗಿ ಇದರ ಬಗ್ಗೆ ತಿಳಿಸಿ ನನಗೆ ನಿಮ್ಮ ಸೈಕಲ್ ಅವಶ್ಯಕತೆ ಇದೆ ಎಂದು ಹೇಳಿದಾಗ ಅವರ ತಂದೆ ಇವನನ್ನು ಎಳೆದಾಡಿ ನಾಳೆಯಿಂದ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಬಾ ಎಂದು ಕೋಪದಿಂದ ಹೇಳುತ್ತಾರೆ. ಇದನ್ನು ವಿಲಿಯಂನ ತಂದೆ ವಿಲಿಯಂನ ತಾಯಿಗೆ ಹೇಳುತ್ತಾಳೆ. ಅದಕ್ಕೆ ವಿಲಿಯಂನ ತಾಯಿ ತುಂಬ ನೊಂದುಕೊಂಡು ಹೀಗೆ ಹೇಳುತ್ತಾಳೆ, ನಿಮ್ಮನ್ನು ನಂಬಿಕೊಂಡು ನಾನು ಬಂದೆ, ನಾನು ಎಲ್ಲವನ್ನ ಕಳೆದುಕೊಂಡಿರುವೆ. ನನ್ನ ಮಗಳು ಸಹ ಈಗ ಉಳಿದಿರೋದು ವಿಲಿಯಂ ಮಾತ್ರ, ಅವನಿಗೆ ನಿಮ್ಮ ಸಹಕಾರವನ್ನು ಕೊಡಿ ಎಂದು ಹೇಳುತ್ತಾಳೆ. ಇದರಿಂದ ದುಃಖಿತನಾದ ವಿಲಿಯಂನ ತಂದೆ ಅವನ ಸೈಕಲನ್ನು ವಿಲಿಯಂಗೆ ಕೊಡುತ್ತಾನೆ. ನಂತರ ಆ ಊರಿನ ಜನರ ಜೊತೆ ಸೇರಿ ಒಂದು ಉದ್ದದ ಟವರನ್ನು ರೆಡಿ ಮಾಡಿಕೊಳ್ಳುತ್ತಾರೆ. ನಂತರ ಬಾವಿಗೆ ಆ ವೇಸ್ಟ್ ಜಾಗದಲ್ಲಿ ಸಿಕ್ಕ ಆ ಹಳೆಯ ಮೋಟರ್ ಪೈಪನ್ನು ಹಾಕುತ್ತಾನೆ. ನಂತರ ಟವರನ್ನು ಫಿಕ್ಸ್ ಮಾಡುತ್ತಾನೆ. ಆ ಟವರ್ ತಿರುಗಲು ಶುರು ಮಾಡುತ್ತದೆ. ನಂತರ ಎಲ್ಲರೂ ನೀರು ಬರುತ್ತದೆ ಎಂದು ಎಲ್ಲವನ್ನ ಸಿದ್ಧತೆ ಮಾಡಿಕೊಳ್ಳುತ್ತಿರುತ್ತಾರೆ. ಆಗ ಮೋಟಾರ್ ಆನ್ ಆಗುತ್ತದೆ. ಸ್ನೇಹಿತರೆ, ವಿಲಿಯಂನ ತಂದೆ ಆತನನ್ನು ತುಂಬ ಹೆಮ್ಮೆಯಿಂದ ನೋಡುತ್ತಾನೆ. ಸ್ನೇಹಿತರೆ, ಇವರೇ ನೋಡಿ ಆ ವಿಲಿಯಂ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ಈ ಒಂದು ಸಣ್ಣ ಸ್ಟೋರಿ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ.